ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬೆಳಗ್ಗೆನೆ ಬೃಂದಾಕ ಫೋನ್ ಮಾಡಿ ಅರ್ಜೆಂಟ್ ಮೇಕಪ್ ಇದೆ ಅಂತ ಹೇಳಿದ್ರ. 5 o'clock ಆಗಿದೆ, ನಾವೊಂದು 4 o'clock ಬಿಟ್ವಿ. ಸೊ ಇವಾಗ ಚೌಟ್ರಿ ಹತ್ರ ಬಂದಿದ್ದೀವಿ. ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಫುಲ್ ಆ ಕಡೆ ಈ ಕಡೆ ಅಂತ ನೋಡ್ತಾ ಇದ್ದಾರೆ. ಬೇರೆ ಚೌಟ್ರಿ ಹತ್ರ ಬಂದುಬಿಟ್ಟಿದ್ದೀವಿ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಮೇಕಪ್ ಕಿಟ್ ಬೇರೆ ಗೈಸ್, ಎಳ್ಕೊಂಡು ಹೋಗೋಕ್ಕೆ ಆಗಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ಏನಂತೆ ನೋಡಿ ಗೈಸ್, ವನವಾಸ ಮಾಡಿಸ್ತಾ ಇದ್ದಾರೆ. ಬೇರೆ ಚೌಟ್ರಿಯಲ್ಲಿ ಇಳ್ಕೊಂಡು ಇವಾಗ ಇನ್ನೊಂದು ಚೌಟ್ರಿಗೆ ಮೇನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಜಯನ್ನಿ ಗೈಸ್, ಇವ್ರಿಗೆ ಯಾರು ಮ್ಯಾಪನ್ನು ನಂಬೇಡಿ. ಮ್ಯಾಪ್ ಅಲ್ಲ ಗೈಸ್, ಫಸ್ಟ್ ಆಫ್ ಆಲ್ ಇವ್ರಿಗೆ ಅಡ್ರೆಸ್ ನೋಡೋಕೆ ಬರಲ್ಲ. ತುಂಬ ಕತ್ಲಾಗಿದೆ. ಮಾರ್ನಿಂಗ್ ವಾಕ್ ವಿತ್ ವರ್ಕ್. ಊಟ ಮಾಡಿಸ್ಬೇಕಾ? ಮತ್ತೆಲ್ಲಿ ಮತ್ತೆಲ್ಲ ಹೇಳು, ಬಾ ಕರ್ಕೊಂಡು ಹೋಗ್ತೀನಿ. ಬ್ಲ್ಯಾಕ್ ಕಲರ್ ಕಾರೇನೋ ಇಷ್ಟಪಟ್ಟು ತೊಗೊಂಡ್ಬಿಟ್ಟಿದ್ದೀವಿ. ಆದರೆ ಎಷ್ಟು ಬಿಸಿ ಅಂದರೆ ಬಿಸಿ ಬೇಸಿಗೆ ಕಾಲದಲ್ಲಿ ಆಗೋದೇ ಇಲ್ಲಪ್ಪ, ಚಳಿಗಾಲಕ್ಕೆ ಸರಿ ಅಪ್ಪ. ಆದಷ್ಟು ವೈಟ್ ಕಲರ್ ಕಾರ್ಸ್ ತಗೊಳ್ಳಿ ಗೈಸ್. ನಿಂಗೇನು ಅನ್ಸುತ್ತೆ? ಜಾಸ್ತಿ ಇಟ್ಕೊ. ಇಂತೂ ನಮ್ಮ ಅಪ್ಪಂಗೆ ಗಾಡಿ ಕೊಟ್ಟು ಈಗ ಬೈಕ್ ಎತ್ಕೊಂಡು ಹೋಟ್ಲಿಗೆ ಬಂದಿದ್ದೀವಿ ತಿನ್ನೋಕ್ಕೆ. ಸಂಡೇ ಅಲ್ವಾ, ಮನೆ ಕೂಡ ರಜಾ. ಸೊ ಎ ಸಿ ಇಲ್ಲ, ಇಲ್ಲಿ ಕೂತ್ರೆ ಮಾತ್ರ ಎ ಸಿ. ಆಪೋಸಿಟಲ್ಲಿ ಕೂರ್ಬೇಕು ಅಲ್ಲೆಲ್ಲಾದರೂ. ಒಂದು ಅನ್ನ ಸಾಂಬಾರಿಗೆ ಎ ಸಿ ಬೇರೆ ಬೇಕು ನಿಮಗೆ ಗೈಸ್. ನೋಡಿ, ಫಸ್ಟು ಮೆನು ಬೇಡ, ಊಟ ಬೇಕು ಅಂತಂದರು. ಇವಾಗ ಮತ್ತೆ ಮೆನು ಇಸ್ಕೊಂಡಿದ್ದಾರೆ. ಜ್ಯೂಸ್ ಬೇಕಾ? ಎಣ್ಣೆ ಇದು ವೆಜ್ಜು. ಏನು ಹೇಳೋಕ್ಕೆ ಇಷ್ಟಪಡ್ತೀಯ ನಿಮ್ಮ ಫ್ರೆಂಡ್ಸ್ಗೆ? ನನಗೆ ಯಾರು ಫ್ರೆಂಡ್ಸ್ ಇದ್ದಾರೆ? ಇದೆ ಆಡಿಯನ್ಸೇ. ಹಂಗೆಲ್ಲ ಹೇಳಿದ್ರೆ ನೀನು ಅನ್ಫಾಲೋ ಮಾಡ್ತಾರೆ. ಏನು ಹೇಳ್ತಾರೆ, ಏನು ಹೇಳೋದು. ಚೆನ್ನಾಗಿ ಎಂಜಾಯ್ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ. ನೋಡಿ ಗೈಸ್, ಕ್ಯಾಮ್ರಾ ಹಿಂದೆ ಇದೇ ಥರನೇ ಇರ್ತಾರೆ ಇವರು. ಕ್ಯಾಮ್ರಾ ಬಂದರೆ ಹೈಪರ್ ಆ್ಯಕ್ಟಿವು. ಹಿಂಗೆ ರೀಲ್ಸ್ ತಾನೆ. ರೀಲ್ಸ್ ಈಗ ಇದು ರೀಲ್ಸು, ಅದು ರೀಲ್ಸ್. ಅವನು ಯಾರು ಹೇಳಿದ್ದಾರೆ, ಐ ಆಮ್ ಬಿಗ್ ಫ್ಯಾನ್ ಆಫ್ ಯುವರ್ ಮಾಮ್ ಅಂತ. ಹೆಂಗಿದೆ ಶುಗರ್ ಅಂತ ಹೇಳವ್ರೆ. ಪಾಯಸ ನೋಡಿಲ್ಲ ಹೆಂಗೆ ತಿಂತ. ಶುಗರ್ ಇಲ್ಲ, 200 ಐತೆ ಅಂತ ಅಪ್ಪ ಹೇಳ್ತಾನೆ. ಡಾಕ್ಟ್ರ್ ಅವೆಲ್ಲ ತಲೆ ಕೆಡ್ತಾರೆ. ಮಾತ್ರ ಬೇಡ ಅಂದ್ರೆ ಸ್ವಲ್ಪ ತಿನ್ನಮ್ಮ. ಆಯ್ತು, ಅಷ್ಟೇ ಸಾಕೆ. ನೋಡಿ, ಇವ್ರ ವಿಡಿಯೋನೇ ಆನ್ ಮಾಡಿರಲಿಲ್ಲ ಇಷ್ಟೊತ್ತು. ಮನೆ ಹತ್ರನೂ ಹಂಗೆ ಒಂದು ಅಮ್ಮ ಜಗಳಕ್ಕೆ ಬಂದಿದ್ಲು ಅಂತ ವಿಡಿಯೋ ಆನ್ ಮಾಡಿದೆ. ಏನು ಮಾಡಿದ್ದೆ ಹೇಳು? ವಿಡಿಯೋ ಆನ್ ಮಾಡಿದೆ, ಏನು ಮಾಡಿದ್ದೆ? ವಿಡಿಯೋ ಮಾಡ್ತಾ ಇದ್ದೀನಿ. ಅವಳು ಅದಕ್ಕೆ ಭಯ ಪಟ್ಕೊಂಡು ಅವ್ರ ಗಂಡನ ಕರ್ಕೊಂಡ್ಬಂದವಳು ಗೈಸ್ ತಾನೆ. ಅದೇ ಸುಮ್ಮನೆ ಜಗಳಕ್ಕೆ ಹೋಗ್ತೀಯಲ್ಲ, ನಿಂಗೇನು ಅನ್ಸಲ್ವಾ? ಅವ್ರು ನಾಯಿ ಮರಿ ಬಗ್ಗೆ ಏನಕ್ಕೆ ಕೀಳಂಗ ಅನ್ನ ಹಾಕ್ಬಿಡೋಣ ಕೋಳಿ. ಯಾರು ನನ್ನ ಇಷ್ಟ, ನನ್ನಿದು, ನನ್ನ ಜೀವ ಅಲ್ಲವಾ. ಮೂಪ್ರಾಣಿಗೆ ಅನ್ನ ಹಾಕ್ಬಿಡಂದ್ರೆ ಅವಳು ಯಾವಳು? ಹೋಗ್ಲಿ ಬಿಡ, ಆಯ್ತು. ಕಾನೂನೆಲ್ಲ ಕೈಗೆ ತಗೊಂಬೇಡ. ಅದಕ್ಕೇನು ಮೂಪ್ರಾಣಿ ಅನ್ನೋಳು ಅವ್ರ ಮನೆಗೆ ಹೋಗಿ ಅನ್ನ ತಿಂತಿದ್ದೆ. ಮಂದಿರೋ ಕಾಲುಂಗ್ರ ಎಲ್ಲ ಹಾಕ್ಸ್ಬಿಡ್ತಾರೆ. ಹಾಕೊಳ್ಳೋಕೆ ಮುಂಚೆ ನಾನು ಹೆಂಗಿದ್ದೆ, ಮುಗ್ಬಿಟ್ಟು ಹಾಕೊಂಡ್ಮೇಲೆ ಅಂತ ಹಂಗೆ ಇದೆ, ಏನು ಚೆನ್ನಾಗಿಲ್ಲ. ಈ ಅಮ್ಮಂದಿರು ಹಾಕ್ಸ್ಬಿಡ್ತಾರೆ ಕಾಲುಂಗ್ರ. ಹಿಡ್ಕೊ ಬಾಟ್ಲ. ಅದು ಬಿಚ್ಚೋದ್ರೂ ಸರಿ, ನಮ್ಮ ಕಾಲು ಮುರಿದೋದ್ರೂ ಸರಿ, ನಾವು ಹಾಕೊಬೇಕು. ಸೆಲ್ಫ್ ಗ್ರೂಮಿಂಗ್ ತುಂಬ ಮುಖ್ಯ. ಸೊ ನಾವಿಬ್ಬರು ಸಲೂನ್ಗೆ ಬಂದ್ವಿ. ಏನಾಯಿತು, ಎಲ್ಲ ಓಟ್ ಹಾಕೋಕೆ ಹೋಗ್ಬಿಟ್ಟಿದ್ದಾರೆ ಗೈಸ್. ಸ್ಟಾಫ್ಸ್ ಯಾರೂ ಇಲ್ಲ, ಬೇರೆ ಕಡೆ ಉಳ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಬಿಸಿಲು ತುಂಬ ಕರ್ರಗಂತ ಆಗ್ತೀವಿ ಪಕ್ಕ. ನಮ್ಮ ಅಮ್ಮ ಏನಾಗಲ್ಲ, ನಾನಂತೂ ಜಾಸ್ತಿ ಕರ್ರಗಾಗಿದ್ದೀನಿ ಆಲ್ರೆಡಿ. ಕಾರೇ ತರಬೇಕಿತ್ತು, ಅನ್ಯಾಯವಾಗಿ ಅಪ್ಪಂಗೆ ಕೊಟ್ಬಿಟ್ವಿ ಕಾರು. ಸೆಲ್ಫ್ ಗ್ರೂಮಿಂಗ್ ಎಲ್ಲ ಮುಗೀತು. ನಾಳೆ ಮದುವೆಗೆ ಹೋಗೋದೊಂದು ಬಾಕಿ ಇದೆ. ಸೊ ನಾಳೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್.